ಅತಿಥಿಗಳಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷವಾಗಿದೆ. ಈ ಕಾರ್ಯಕ್ರಮಕ್ಕೆ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕೃತಜ್ಞತೆಗಳು, ಎಲ್ಲರಿಗೂ ಧನ್ಯವಾದಗಳು. ಸ್ವಾಗತಗೈದ ತಾಯರಿಗೆ ಧನ್ಯವಾದಗಳು. ಈಗ ಜ್ಞಾನ ಜ್ಯೋತಿಯ ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಜ್ಞಾನ ಜ್ಯೋತಿಯನ್ನ ಉದ್ಘಾಟನೆಯನ್ನು ಮಾಡಿರುವ ಬೆಳಗಾವಿ ಜಿಲ್ಲೆಯ ಶಾಸಕರು, ಸಚಿವರು, ಮಹಿಳೆಯರ ಬದುಕು ಆದರ್ಶಮಯವಾದಂಥ ಬದುಕು. ಇವತ್ತ ವೀಣಾ ತಾಯಿಯವರು ಹೇಳಿದಂತೆ ನಾನು ಭೇದ ಮಾಡ್ತಾ ಇಲ್ಲ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಬಹುಶಃ ಹೆಣ್ಣು ಮಕ್ಕಳನ್ನ ವರ್ಣನೆ ಮಾಡೋದು ಕಡಿಮೆ. ಬಹಳ ಪುರುಷರಲ್ಲಿ ಬಹಳಷ್ಟು ಉತ್ಸಾಹ ಇರ್ತದೆ ಹೆಣ್ಮಕ್ಳ ಕೆಲಸವನ್ನ ನೋಡಿ, ಆದ್ರೆ ಹೇಳ್ಬೇಕು ಬಿಡ್ಬೇಕು ಅನ್ನತಕ್ಕಂತ ಕೆಲವೊಂದ್ಸಲ ಅನಿಸ್ತಿರ್ತದ. ಆದ್ರೆ ಇವತ್ತ ಬಹಳ ಸುಂದರವಾದಂತ ದೊಡ್ಡ ಹುದ್ದೆ ಅದು. ಎಲ್ಲವರನ್ನ ನೋಡ್ತೀರಿ, ನಿಮಗೆಲ್ಲ ಗೊತ್ತದ. ಈ ಬಹುಶಃ ಅವ್ರನ್ನ ನೋಡಿದ ಕೂಡಲೇ ನೆನಪಾಗಿರ್ಬೇಕು ಅವ್ರ ಕೆಲಸಗಳೇನೇನು ಅಂತ. ಅವರು ಬೆಳಗಾವಿ ಜಿಲ್ಲದ ವೀರರಾಣಿ ಕಿತ್ತೂರು ಚೆನ್ನಮ್ಮನಂತೆ ಬಹಳ ಸುಂದರವಾದಂತ ಭಾಷಣಕಾರರು, ಧೈರ್ಯವಂತರು, ಜೊತೆಗೆ ಎಲ್ಲವರನ್ನ ತೆಗೆದುಕೊಂಡು ಹೋಗೋರು. ಅದ್ರಾಗ ಹೆಣ್ಮಕ್ಕಳ ಕ್ಷೇತ್ರದಲ್ಲಿ ಹೆಣ್ಮಕ್ಳ ಜೊತೆಗಿರೋದು ಅಂತ ಕೇಳಿದ್ರೆ ಅದು ಬಹಳ ಸಹನೆ ಬೇಕು. ಆ ತಾಯಿಯವರು ತಮ್ಮ ಉದ್ಘಾಟನೆಯ ಭಾಷಣವನ್ನ ನಮ್ಮೆಲ್ಲರನ್ನು ಕುರಿತು ನೀಡಬೇಕಂತ ಪ್ರಾರ್ಥನೆ ಮಾಡ್ತಾರೆ. ಮಾತಾಡ್ಲಾ? ಯಾಕೋ ಕೆಲವು ಜನ ಬ್ರೇಕ್ ಅಂತ ಹೇಳಿ ಎದ್ದು ಹೋಗ್ತಾ ಇದಾರೆ, ಅದಕ್ಕೆ ನೋಡ್ದೇನೆ. ಏನ್ 5 ನಿಮಿಷ ಬ್ರೇಕ್ ಕೊಡ್ಬೇಕೇನ್ರಿ? ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುನಮನ ಈ ಕಾರ್ಯಕ್ರಮದ ಅಂಗವಾಗಿ ವಿಜಯಪುರದಲ್ಲಿ ಇವತ್ತು
ಅಪ್ಪಾಜಿಯವರ ಒಂದು ನಮನ ಕಾರ್ಯಕ್ರಮ ನಡೀತಾ ಇದೆ. ನಾನು ಒಂದು ವಾರದ ಮುಂಚೆ 10 ದಿನದ ಮುಂಚೆ MB ಪಾಟೀಲ್ ಅವರು ನನಗೆ ಫೋನ್ ಮಾಡಿ ಈ ರೀತಿ ಕಾರ್ಯಕ್ರಮ ಇದೆ, ಮಹಿಳಾ ಗೋಷ್ಠಿಗೆ ತಾವು ಬರಬೇಕು ಅಂತ ಗುರುಗಳು ಕರೀತಾ ಇದ್ದಾರೆ ಅಂತ ಹೇಳಿದ್ರು. ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ಭಕ್ತಿಯಿಂದ ನನ್ನ ಭಾಗ್ಯ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಗುರುನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಪೂಜ್ಯ ಸಾನ್ನಿಧ್ಯನೂ ವಹಿಸ್ಕೊಂಡಂತ ಪೂಜ್ಯ ಮಾತಾಜಿಯವರಾದಂತ ಗಂಗಾ ಮಾತಾಜಿಯವರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳ ಪಾದಗಳಿಗೂ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಸಹೋದರಿ ವೀಣಾ ಬನ್ನಂಜೆ ಅವರು ಬಹಳ ಅದ್ಭುತವಾದಂತ ಮಾತನ್ನ, ನಾನು ಬರ್ಬೇಕಾದ್ರೆ ಅವ್ರ ಮಾತು ನನ್ನ ಕಿವಿಗೆ ಬಡಿತಾ ಇತ್ತು. ನಾನು ಅನ್ಕೊಳ್ತಾ ಇದ್ದೆ ಬಹಳ ಅದ್ಭುತವಾದ ಮಾತು, ನನಗೆ ಇವತ್ತು ಅವ್ರ ಮಾತನ್ನು ಕೂಡ ಕೇಳುವಂತ ಅವಕಾಶ ಸಿಕ್ಕಿದೆ ಅಂತ. ಅವ್ರಿಗೂ ಕೂಡ ನಮಸ್ಕಾರವನ್ನ ಹೇಳ್ತಾ, ನನ್ನ ಎಡಗಡೆ ಕೂತ್ಕೊಂಡಂತ ನನ್ನ ತಾಯಿ ಸಮಾನರಾದಂತ ಎಲ್ಲ ಮಾತೆಯರ ಪಾದಗಳಿಗೂ ಕೂಡ ನಮಸ್ಕರಿಸಿ, ಬಲಗಡೆ ಕೂತ್ಕೊಂಡಂತ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ಎದುರುಗಡೆ ಕೂತ್ಕೊಂಡಂತ ನನ್ನ ಶಕ್ತಿ, ಸಮಾಜದ ಶಕ್ತಿ, ಮಹಿಳಾ ಶಕ್ತಿ, ನನಗೆ ಒಂದು ಬರಬೇಕಾದ್ರೆ ಗಾಡಿಯಲ್ಲಿ ಕುತ್ಕೊಂಡಾಗ ಅಮ್ಮಾಜಿ ನಾನು ಕೇಳಿದೆ, ನಮ್ಮ ಕಾರ್ಯದರ್ಶಿಗಳು, ನಮ್ಮ PAಗಳು, ನಮ್ಮೆಲ್ಲ ದಂಡು ಬಂದೂಕು ಎಲ್ಲ ಸೈನಿಕರು ಎಲ್ಲ ಜೋರಾಗೆ ಬರ್ತಾರೆ, ನಾವೀಗ ಮಂತ್ರಿ ಅಲ್ಲ, ಅಪ್ಪವ್ರ ಆಶೀರ್ವಾದ, ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಮತದಾರರ ಆಶೀರ್ವಾದದಿಂದ. ಸೊ ಎಲ್ಲರೂ ಬಂದಾಗ ನಾನು ಕೇಳಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಬರೀ ಮಹಿಳಾ ಗೋಷ್ಠಿಗೆ ಅಷ್ಟೇ ಯಾಕೆ ಕರೀತಾರೆ ಅಲ್ಲ? ಇವತ್ತು ಮಹಿಳೆ ನಮ್ಮ ಭಾರತ ದೇಶದ ಇತಿಹಾಸಕ್ಕೆ 5,000 ವರ್ಷ ಇತಿಹಾಸ ಇದೆ. ನಮ್ಮ ಭಾರತ ದೇಶದ ಇತಿಹಾಸಕ್ಕೆ ಸಾಮಾನ್ಯವಾಗಿ ವೀಣಾಕ್ಕ ಹೇಳ್ತಾರಲ್ಲ, ಅಂತವ್ರು ಹೇಳಿ ತಿಳ್ಕೊಂಡಿರೋಳು ನಾನೇನ್ ಜಾಸ್ತಿ ಕಲ್ತಿಲ್ಲ, ನಾನೇನ್ ಜಾಸ್ತಿ ಓದಲ್ಲ, ರೈತನ ಮಗಳ್ರಿ, 5 ಜನ ಹೆಣ್ಮಕ್ಳು, 2ನೇ ಅವಳು, ನೋಡಕ್ ಚಂದಿದೀವಿ 5 ಜನ, ನಮ್ಮಪ್ಪ ಮದುವೆ ಮಾಡಿಕೊಟ್ಬಿಟ್ಟ, ಎಲ್ಲಿ ಕಲಿಯೋದು? ಆದ್ರೆ ನಮ್ಮ ತಾಯಿ ಕಲಿಸ್ಕೊಟ್ಟಂತ, ನಮ್ಮ ಅಜ್ಜಿ ಕಲಿಸ್ಕೊಟ್ಟಂತ ಸಂಸ್ಕೃತಿ, ಆ ಸಂಸ್ಕೃತಿಯಿಂದನೇ ನಿಮ್ಮ ಮುಂದೆ ಇಂದು ನಾನು ಬಂದು ನಿಂತು 4 ಮಾತನ್ನ ಆಡುವಂತ ಧೈರ್ಯ ಮಾಡ್ತಾ ಇದ್ದೀನಿ. ನಮ್ಮ ಭಾರತ ದೇಶದ ವೈಭವಪೂರಿತ ಇತಿಹಾಸದಲ್ಲಿ ಒಂದು ಕಾಲ ಇತ್ತು, ರಾಜರು ಒಂದು ರಾಜ್ಯವನ್ನ ಗೆದ್ದು ಬಿಟ್ರೆ ಒಬ್ಬ ರಾಜ್ಯ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇತ್ತು. ಗಂಡ ಸತ್ತ ತಕ್ಷಣ ಹೆಂಡತಿಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಗಂಡನ ಚಿತೆಯಲ್ಲಿ ತನ್ನ ದೇಹ ದಹನ ಮಾಡುವಂತ ಪದ್ಧತಿಯನ್ನು ಕೂಡ ನಮ್ಮ ಭಾರತಾಂಬೆ ನೋಡಿದಾಳೆ. ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರನ್ನ ಬರೀ ಹೆರೋಕೆ ಅಷ್ಟೇ, ಲಾಲಿ ಹಾಡೋಕಷ್ಟೇ, ಅಡಿಗೆ ಮಾಡೋಕಷ್ಟೇ, ಸಂಸ್ಕೃತಿಯನ್ನ ಉಳಿಸೋಕಷ್ಟೇ ಅಂತ ಇದ್ದಂತ ಸಂದರ್ಭದಲ್ಲಿ ಇವತ್ತು ನೋಡಿ ನಾವು ಪೈಲಟ್ ಆಗಿದ್ದೀವಿ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸನೂ ಮಾಡ್ತೀವಿ, ಕುಟುಂಬದ ಚಕ್ಕಡಿಯನ್ನ ಹೊಡೆಯುವಂತ ಸಂದರ್ಭದಲ್ಲಿ ಗಂಡನಿಗೆ ಹೆಗಲು ಕೊಟ್ಟು ಇನ್ನೊಂದು ಎತ್ತಾಗಿ ಚಕ್ಕಡಿಯನ್ನ, ಸಂಸಾರದ ಚಕ್ಕಡಿಯನ್ನ ಮುಂದೆ ತಗೊಂಡು ಸಾಗ್ತಾ ಇದೀವಿ. ನಮ್ಮ ಮಹಿಳೆಯರ ತಲೆಯಲ್ಲಿ ಮುಂಚೆಯಿಂದ ಒಂದು ಭಾವನೆಯನ್ನ ಹಾಕ್ತಾರೆ ಅಮ್ಮಾಜಿ, ತಪ್ಪು ತಿಳ್ಕೊಳ್ಬೇಡಿ. ನಾನೇನಾದ್ರೂ ತಪ್ಪು ಮಾತನಾಡಿದ್ರೆ ನನ್ಗೆ ಬುದ್ಧಿ ಮಾತು ಹೇಳಿ ನನ್ಗೆ, ಯಾಕಂದ್ರೆ ಪ್ರತಿನಿತ್ಯ ಅಪ್ಪಾಜಿಯವ್ರು ಹೇಳೋ ಹಾಗೆ, ಅಪ್ಪಾಜಿಯವ್ರು ಏನ್ ಹೇಳಿದ್ರು ನಮ್ಗೆ, ದಿನನಿತ್ಯ ನಮ್ಮ ಜೀವನ ಆದರ್ಶವಾಗ್ಬೇಕು, ನಿತ್ಯ ನಮ್ಮ ಕಾಯಕದಲ್ಲಿ ಆ ಭಗವಂತನ ನಾವು ಕಾಣ್ಬೇಕು. ಸೊ ನಾನೇನಾದ್ರೂ ತಪ್ಪಿದ್ರೆ ನನ್ನನ್ನ ನಾನು ತಿದ್ಕೊಳ್ತೀನಿ.
ಆದ್ರೆ ನಾವು ಮಹಿಳೆಯರು, ನಮ್ಗೆ ಹೆಣ್ಣು ಮಗು ಹುಟ್ಟಿದ ತಕ್ಷಣನೇ ನಾವು ಅವ್ರಿಗೆ ಏನ್ ಆಟಿಕೆ ಸಾಮಾನ್ ತಂದು ಕೊಡ್ತೀವಿ? ಏನ್ ಆಟಿಕೆ ತಂದು ಕೊಡ್ತೀವ್ರಿ? ನನಗೂ ಮೊಮ್ಮಗಳಾಗಿದ್ದಾಳ, ಐರಾ ಅಂತ ಹೆಸರಿಟ್ಟಿದೀನಿ, 7 ತಿಂಗಳು ಮೊಮ್ಮಗಳು ನಂಗಪ್ಪಾಜಿ. ಅವಳಿಗೆ ಆಟಿಕೆ ಸಾಮಾನನ್ನ ಏನ್ ತರ್ತೀವಿ? ಡಾಲ್ ತರ್ತೀವಿ. ಆದ್ರೆ ಗಂಡು ಮೊಮ್ಮಗ ಆಗಿದ್ರೆ ಕಾರು, ಜೀಪು, ಬ್ಯಾಟು, ಬಾಲು, ಬಂದೂಕು, ಪಿಸ್ತೂಲು. ಹೆಣ್ಣು ಮೊಮ್ಮಗಳಾಗಿದ್ದಾಳೆ, ಆ ಸಣ್ಣ ಸಣ್ಣ ಅಡಿಗೆ ಮಾಡೋ ಸಾಮಾನು, ಗೊಂಬಿ ತಲೆ ಹೆಂಗ್ ಹಿಕ್ಕೋದು, ಹೆಳಲ್ ಹೆಂಗ್ ಹಾಕೋದು, ಫ್ರಾಕ್ ಹೇಗ್ ಹಾಕೋದು ಅಲ್ಲ. ನಮ್ಮ ಭಾವನೆಗಳು ಅಲ್ಲಿಂದನೇ ಬದಲಾವಣೆ ಆಗ್ಬೇಕು. ಯಾಕಂತಂದ್ರೆ ಇವತ್ತು ನನ್ನನ್ನ ಕರೆದಂತ ವಿಚಾರ, ನಾನು ಯಾವ್ದ್ರ ಬಗ್ಗೆ ಮಾತನಾಡಬೇಕು ಆಗಿತ್ತಂದ್ರೆ ಮಹಿಳೆ ಮತ್ತು ಸಂಸ್ಕೃತಿ. ಮಹಿಳೆಗೆ ಹೊರತಾಗಿ ಸಂಸ್ಕೃತಿ ಇಲ್ಲ, ಸಂಸ್ಕೃತಿಗೆ ಹೊರತಾಗಿ ಮಹಿಳೆ ಇಲ್ಲ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಡರ್ ಮಹಿಳೆ. ನಮ್ಮ ದೇಶದಲ್ಲಾಗ್ಲಿ ಇಡೀ ವಿಶ್ವದಲ್ಲಾಗ್ಲಿ ಏನಾದ್ರೂ ಸಂಸ್ಕೃತಿ ಉಳಿದಿದೆ ಅಂದ್ರೆ, ಏನಾದ್ರೂ ಮಾನವೀಯತೆ ಉಳಿದಿದೆ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂದ್ರೆ ಎದೆ ತಟ್ಕೊಂಡು ಹೇಳಿ ಅದು ಮಹಿಳೆ. ಇವತ್ತು ಹಬ್ಬ ಹರಿದಿನಗಳು ಬರ್ತಾವೆ ನಮ್ಮ ಭಾರತ ದೇಶದಲ್ಲಿ. ನಮ್ಮ ದೇಶ ಭಾರತ ದೇಶ ಹಬ್ಬ ಹರಿದಿನಗಳ ದೇಶ. ಹಬ್ಬ ಯಾರು ಮಾಡ್ತಾರ್ರಿ? ಹೋಳಿಗೆ ಯಾರು ಮಾಡ್ತಾರ? ಕಡುಬು ಯಾರು ಮಾಡ್ತಾರ? ಕಟ್ಟಿನ ಸಾರು ಯಾರು ಮಾಡ್ತಾರ? ಊಟ ಯಾರು ಮಾಡ್ತಾರ? ನೀವು ನನ್ ಹೋಗೋವರೆಗೂ ಮತ್ ನನ್ ಗಾಡಿಗೆ ಎಲ್ಲಾದ್ರೂ ನಿಲ್ಲಿಸಿ ಕಲ್ಲು ಒಗಿಸಿರ್. ಬೆಳಗ್ಗೆ ಮನೆಯಲ್ಲಿ ಎಲ್ಲರ್ಕಿನ್ನ ಮೊದ್ಲು ಯಾರು ಹೇಳ್ತೀರಿ? ಅಮ್ಮಾಜಿ ಯಾರು ಹೇಳ್ತೀರಿ? ಅವ್ರು ಹೇಳ್ತಾರ, ನೀವ್ ಹೇಳ್ತೀರ? ನೀವ್ ಹೇಳ್ತೀರಿ. ರಾತ್ರಿ ಎಲ್ಲರ್ಕಿನ್ನ ಮೊದ್ಲು ಯಾರು ಮಲಗ್ತೀರಿ? ಬೆಳಗ್ಗೆ ನೀವು ಲಭ್ಯ ಇದ್ದಿರ್ತಾರ, ನೀವ್ ಯಾಕೆ ಮಲಗೋದಿಲ್ಲ ರಾತ್ರಿ? ಯಾಕೆ ಅಂದ್ರೆ ಅಮ್ಮಾಜಿ, ನಮ್ಮವ್ವ ನನಗ್ ಜವಾಬ್ದಾರಿ ಕೊಟ್ಟು ಹೋಗ್ಬಿಟ್ಟಾಳ. ಗ್ಯಾಸ್ ಬಂದ್ ಆಗೈತಿಲ್ಲ ನೋಡು, ಕರೆಂಟ್ ಬಂದ್ ಮಾಡಿದಾರ ಇಲ್ಲ ನೋಡು, ಟಿವಿ ಬಟನ್ ಬಂದ್ ಆಗೈತಿಲ್ಲ ನೋಡು, ಮೊಬೈಲ್ ಚಾರ್ಜಿಂಗ್ ಹಾಕ್ಯಾರಿಲ್ಲ ನೋಡು, ಬಾತ್ರೂಮ್ದಾಗ ಏನ್ರ ಗೀಸರ್ ಬಟನ್ ಹಚ್ಚಿದ್ ಹಂಗ ಬಿಟ್ಟಾರೇನೋ ನಮ್ಮ ಮಕ್ಕಳು ನೋಡು. ಇದನ್ನೆಲ್ಲ ನಮಗ್ ಮೊದಲಿನಿಂದನೂ ತುಂಬಿ ಬಿಟ್ಟಿದ್ದಾರೆ. ಹಿಂಗಾಗಿ ಆ ಜವಾಬ್ದಾರಿ ಇವತ್ತೇನಾಗ್ಬಿಟ್ಟಿದೆ ನಮಗೆ, ಅವ್ರ ಮಲ್ಕೋಕಿನ್ನ ಮೊದ್ಲು ನಾವು ಮಲ್ಕೋದೇ ಇಲ್ಲ. ಅವ್ರ ಮಲ್ಗಿದ್ಮೇಲೆ ಎಲ್ಲಾ ಚೆಕ್ ಮಾಡಿ ನಮಗ್ ಸಮಾಧಾನ ಆದ್ಮೇಲೆ ಮುಚ್ಚಿ ಕಡೆ ಬಾಗ್ಲ ಹಾಕೈತಿಲ್ಲೋ, ಹಿತ್ತಲ ಕಡೆ ಬಾಗ್ಲ ಹಾಕೈತಿಲ್ಲೋ ನೋಡ್ಕ್ಯಾರ ಆಮೇಲೆ ಮಲಗ್ತೇವಿ. ಕೋಳಿ ಕೂಗೋಕಿನ್ನ ಮೊದ್ಲು ಮತ್ತೆ ಹೇಳ್ತೀವಿ. ನಮ್ಮ ಸಂಸ್ಕೃತಿ ಎಲ್ಲಿಂದ ಶುರು ಆಗುತ್ತೆ? ಮಹಿಳೆದು. ಬೆಳಗ್ಗೆದ್ದ ತಕ್ಷಣ ಮುಖ ತೊಳ್ಕೊಂಡ್ ಇವತ್ತಿ ಪಟ್ಟ ಹಚ್ಚಿ, ದೇವ್ರ ಮನಿ ದೀಪ ಹಚ್ಚಿ, ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕೋದ್ರಿಂದ ನಮ್ಮ ಮಹಿಳೆಯರ ಸಂಸ್ಕೃತಿ ಶುರು ಆಗುತ್ತೆ. ಹಬ್ಬ ಹರಿದಿನ ಇರಬಹುದು, ತಾಯಿ ಮಕ್ಕಳಿಗೆ ಹೇಳ್ಕೊಡುವಂತ ಸಂಸ್ಕೃತಿ ಇರಬಹುದು, ಅಜ್ಜಿ ಮೊಮ್ಮಕ್ಕಳಿಗೆ ಹೇಳ್ಕೊಡುವಂತ ಸಂಸ್ಕೃತಿ ಇರಬಹುದು. ಪ್ರತಿಯೊಂದು ಘಟ್ಟದಲ್ಲಿ ಇವತ್ತು ಭಾರತ ದೇಶದ ಸಂಸ್ಕೃತಿಯನ್ನ ಇಡೀ ವಿಶ್ವಾದ್ಯಂತ ಪ್ರಸಿದ್ಧಿ ಮಾಡಿದ್ದು ಯಾರಾದ್ರೂ ಇದ್ರೆ ಅದು ಮಹಿಳೆ. ಅದು ಬಿಜಾಪುರ ಮಹಿಳೆ ಆಗಿರ್ಬೋದು, ಅದು ಬೆಳಗಾವಿ ಮಹಿಳೆ ಆಗಿರ್ಬೋದು, ಯಾರು ಹೊರತಾಗಿಲ್ಲ. ಬಂಧುಗಳೇ, ಮಹಿಳೆ ನಾವು ಶಾರೀರಿಕವಾಗಿ ಸ್ವಲ್ಪ ವೀಕ್ ಇರಬಹುದು, ಸ್ವಲ್ಪ ಅಶಕ್ತ ಇರಬಹುದು ಶಾರೀರಿಕವಾಗಿ, ಆದ್ರೆ ಮಾನಸಿಕವಾಗಿ ನಾವು ನಮ್ಮ ಅಣ್ಣ ತಮ್ಮಂದ್ರಕ್ಕಿಂತ ನಮ್ಮ ತಂದೆಗಳಕ್ಕಿಂತ ನಾವು ಗಟ್ಟಿಯಾಗಿದ್ದೀವಿ. ನೀವು ನೋಡಿ, ಇತ್ತೀಚಿನ ದಿನದಲ್ಲಿ ಅಥವಾ ಸುಮಾರು ಬಹಳಷ್ಟು ಆತ್ಮಹತ್ಯೆಗಳಾಗ್ತವೆ. ಏನ್ ಆತ್ಮಹತ್ಯೆಗಳಾಗ್ತವೆ? ಸಾಲ ಹೆಚ್ಚಾಯ್ತು, ಆತ್ಮಹತ್ಯೆ ಮಾಡ್ಕೊಂಡ್ರಿ. ಬ್ಯಾಂಕ್ನವ್ರು ನಾಳೆ ನಮ್ಮ ಮನೆಗೆ ಟ್ರ್ಯಾಕ್ಟರ್ ತಗೊಳಕ್ ಬರ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡ್ರಿ. ಬೆಳೆ ಸಾಲ ತುಂಬಕ್ಕಾಗ್ಲಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರಿ. ಒಂದು ದಿನಾನು ವಿಚಾರ ಮಾಡ್ಲಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ಹೆಂಡತಿ ಗತಿ ಏನು, ಮಕ್ಕಳ ಗತಿ ಏನು, ನನ್ನ ತಾಯಿ ಗತಿ ಏನು, ತಂದೆ ಗತಿ ಏನು ಅಂತ. ಆದ್ರೆ ಅದೇ ಮಹಿಳೆ, ನಾನ್ ಕೂಲಿ ಆದ್ರೂ ಮಾಡ್ತೀನಿ, ನಾನ್ ಪಾತ್ರೆ ಆದ್ರೂ ತೊಳಿತೀನಿ, ನಾನ್ ಬಟ್ಟೆ ಆದ್ರೂ ತೊಳಿತೀನಿ, ಉದ್ಯೋಗ ಖಾತ್ರಿ ಕೆಲಸ ಆದ್ರೂ ಮಾಡ್ತೀನಿ, ನನ್ನ ಮನೆತನವನ್ನ, ನನ್ನ ಅತ್ತೆ ಮಾವನ್ನ, ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತ ಧೈರ್ಯದಿಂದ ಸಮಾಜದಲ್ಲಿದ. ಸೊ ಯಾರು ಧೈರ್ಯವಂತರು? ಯಾರು ನಮ್ಮ ಸಂಸ್ಕೃತಿಯನ್ನ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ?
ಇವತ್ತು ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತನಾಡ್ತೀವಿ. ಇದು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುನಮನದ ಕಾರ್ಯಕ್ರಮ. ನಾನು ಧರ್ಮದ ಬಗ್ಗೆ ಮಾತನಾಡಬೇಕು, ಅಪ್ಪಾಜಿಯವರ ಬಗ್ಗೆ ಮಾತನಾಡಬೇಕು. ರಾಜಕಾರಣವನ್ನ ಅಲ್ಲಿ ಗಾಡಿಯಲ್ಲಿ ಬರಬೇಕಾದ್ರೆ ಗಾಡಿಯಲ್ಲಿ ಇಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಆದ್ರೆ ನಮ್ಮೆಲ್ಲರ ಕಾಳಜಿ ಮಹಿಳೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂದಾಗ ನಿಜವಾದ ಅರ್ಥದಲ್ಲಿ ಅಪ್ಪಾಜಿಯವರಂತ ಅವ್ರೇನು ಕಂಡಿದಾರಲ್ಲ ಒಂದು ಕನಸು, ಸಮೃದ್ಧ ಭಾರತ, ಸಮೃದ್ಧ ಸಮಾಜ, ನನ್ನ ಹೆಣ್ಮಕ್ಳು ನನ್ನ ಸಮಾಜಕ್ಕೆ ಮಾದರಿ, ಅದು ನಿಜವಾದ ಅರ್ಥದಲ್ಲಿ ಆ ಕನಸು ಈಡೇರ್ಲಿಕ್ಕೆ ಸಾಧ್ಯ ಆಗತ್ತೆ. ಬಂಧುಗಳೇ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಸಮಾನತೆ ಸಮಾನತೆ ಸಮಾನತೆ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವ್ರು ಹೇಳಿದ್ದು ಅದೇ, ಅಪ್ಪಾಜಿಯವ್ರು ಹೇಳಿದ್ದು ಅದೇ. ಒಂದು ವಿಚಾರದಲ್ಲಿ ವೀಣಕ್ಕನ ಜೊತೆ ನನಗೆ ಸಹಮತ ಇಲ್ಲ ಅಮ್ಮ. ಏನ್ ಸಹಮತ ಇಲ್ಲ? ನಾನು ಬರ್ಬೇಕಾದ್ರೆ ಕೇಳ್ಕೊಂಡ್ ಬರ್ತಾ ಇಲ್ಲಿ ಬಂದ್ ಕೂತ ತಕ್ಷಣ ವೀಣಕ್ಕ ಒಂದ್ ಮಾತು ಹೇಳಿದ್ರು, ಒಂದು ಹೆಣ್ಣು ಎಡವಿದ್ರೆ ಇಡೀ ಕುಟುಂಬ ಎಡವಿದಂಗೆ, ಒಂದು ಗಂಡು ಎಡವಿದ್ರೆ ಅದು ಇಲ್ಲ ಅಂತ. ಯಾಕೆ? ನಾವು ಗೊಂಬಿ ಕೊಟ್ಟು ಆಟ ಆಡಿಸ್ತೀವಿ ಅದಕ್ಕೇನು? ನೋ, ನಮ್ಮ ಚಿಂತನೆ, ನಮ್ಮ ಆಚಾರ ವಿಚಾರ ಬದಲಾಗಬೇಕು. ಯಾಕಂತಂದ್ರೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಕುಟುಂಬದ ನಿರ್ವಹಣೆಯನ್ನ ಮಾಡುವಂತ ಸಂದರ್ಭದಲ್ಲಿ, ಸಂಸ್ಕೃತಿಯ ಗ್ರ್ಯಾಂಡ್ ಅಂಬಾಸಿಡರ್ ಆದಂತ ಸಂದರ್ಭದಲ್ಲಿ, ಈ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಕೊಳ್ಳಕ್ಕೆ 5,000 ವರ್ಷ ಬೇಕಾದಂತ ಈ ಸಂದರ್ಭದಲ್ಲಿ ಹೆಣ್ಣು ತಪ್ಪು ಮಾಡಿದ್ರೆ ಇಡೀ ಕುಟುಂಬಕ್ಕೆ ಯಾಕೆ, ಗಂಡು ತಪ್ಪು ಮಾಡಿದ್ರೆ ಬರೀ ಅವನಿಗಷ್ಟೇ ಯಾಕೆ? ಈ ಅಸಮಾನತೆ ಯಾವಾಗ ಹೋಗುತ್ತೋ ಅವಾಗ ನಿಜವಾದ ರೂಪದಲ್ಲಿ ಹೆಣ್ಣಿಗೆ ಸ್ವತಂತ್ರ ಸಿಕ್ಕಂಗಾಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆ? ನಾವು ಬೆಕ್ಕ ಬಡ್ದು ಹುಟ್ಟಿದ್ದೇವೆ ಹೆಣ್ಮಕ್ಳು. ಇಷ್ಟುದ್ದ ಹೇಳ್ತಾರೆ ನಮಗೆ, ಹಿರಿಯಕ್ಕನ ಚಾಲ್ ಮನೆ ಮಂದಿಗೆಲ್ಲ ಅಂತ ಹೇಳ್ತಾರೆ. ನಮ್ಮೆಲ್ಲ ಒಗಟುಗಳೆಲ್ಲ ನಾರಿದ್ದಂಗ್ ಸೀರಿ, ತಾಯಿ ಇದ್ದಂಗ್ ಮಗಳು. ಒಟ್ಟು ನಮ್ಮ ಮುಂದನೆ ಅಪ್ಪವ್ರ ನಿಮ್ಮೇಲೆ ಎಷ್ಟು ಒಗಟದ ಹೇಳ್ರಿ ನೋಡೋಣ. ನಂಗ ನಾವು ಪುಕ್ಕಟ ಸಿಕ್ಕೇವೆ ನಿಮ್ಗೆ? ಇಲ್ಲಿ ಬಂದು ನಾನು ಜಗಳ ಹಚ್ಚಕ್ ಬಂದಿಲ್ಲ, ಆದ್ರೆ ನಮ್ಮ ವಿಚಾರಧಾರ, ನಾನು ಹೇಳಿದ್ನಲ್ಲ, ನಾನು ಜಾಸ್ತಿ ಕಲ್ತಿಲ್ಲ, ನಾನು SSLC ಕಲ್ತಿದ್ದೀನಿ. ಆದ್ರೆ ನನ್ನ ಕಷ್ಟದಿಂದ, ನನ್ನ ಸ್ಟ್ರಗಲ್ನಿಂದ, ಅನುಭವದಿಂದ, ಏಳು ಬೀಳುಗಳಿಂದ, ಹೊಡೆತಗಳಿಂದ, ಅವಮಾನದಿಂದ ನನ್ನ ಅನುಭವದ ಮಾತನ್ನ, ನನ್ನ ಹೃದಯದ ಮಾತನ್ನ ಮನಸ್ಸು ಬಿಚ್ಚಿ ನಿಮ್ಮ ಎದುರುಗಡೆ ಮಾತನಾಡ್ತಾ ಇದ್ದೆ. ಇವತ್ತು ಇಡೀ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಗೃಹಲಕ್ಷ್ಮಿ ಅಂತಾರೆ ಇಲ್ಲ? ಇಡೀ ರಾಜ್ಯದಲ್ಲಿ ಮಹಿಳೆ ನಮ್ಮ ಅಕ್ಕ ಬಂದ್ಲು, ಲಕ್ಷ್ಮಿ ಅಕ್ಕ ಬಂದ್ಲು ಅಂತಾಳೆ. ಕಾಕತಾಳಿ, ನಮ್ಮವ್ವ ಅಪ್ಪ ಯಾವ ವಿಚಾರ ಇಟ್ಟು ನನ್ನ ಹೆಸರು ಲಕ್ಷ್ಮಿ ಇಟ್ಟರು ಗೊತ್ತಿಲ್ಲ, ಕರೆಕ್ಟ್ ಆಗಿ ಗೃಹಲಕ್ಷ್ಮಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗ್ಬಿಟ್ರು. ಅಪ್ಪನವ್ರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ. ಮಕ್ಕಳನ್ನ ಸುಸಂಸ್ಕೃತನಾಗಿ ಮಾಡೋದು ಮಹಿಳೆಯರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಪುರುಷರಿಗೆ ಕೂಡ ಅಷ್ಟೇ ಜವಾಬ್ದಾರಿ. ಅದಕ್ಕೆ ನಾನು ಯಾವಾಗಿದ್ರೂ ಹೇಳ್ತಾ ಇರ್ತೀನಿ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ನಾವು ಪಠನ ಮಾಡಬೇಕು, ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಅದರಲ್ಲಿರುವಂತ ಆಚಾರ ವಿಚಾರಗಳನ್ನ ನಮ್ಮ ಮಕ್ಕಳ ತಲೆಯಲ್ಲಿ ಹಾಕ್ಬೇಕು. ಯಾವ ರೀತಿ ಮಗ ಇರಬೇಕು, ಯಾವ ರೀತಿಯ ತಮ್ಮ ಇರಬೇಕು, ಯಾವ ರೀತಿಯ ಸೈನಿಕರು ಇರಬೇಕು, ಯಾವ ರೀತಿಯ ಧರ್ಮ ಪತ್ನಿ ಇರಬೇಕು, ಯಾವ ರೀತಿಯ ತಾಯಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ರಾಮಾಯಣ ಮಹಾಭಾರತವನ್ನ ನಾವು ಓದ್ಲೇಬೇಕು. ಅದ್ರ ಜೊತೆಯಲ್ಲಿ ನೀವೆಲ್ಲ ಎಷ್ಟೊಂದು ಭಾಗ್ಯವಂತರು ನೋಡ್ರಿ. ನಾನು ಬೆಳಗಾವಿಂದ ಯಾಕೆ ಲೇಟು ಅಂತ ಕೇಳಿದ್ರು ನನಗೆ ಅಮ್ಮಾಜಿ. ಅವ ಎಷ್ಟೇ ಜೋರ್ ಹೊಡೆದ್ರು, ನಂದು ಎಸ್ಕಾಟ್ ಗಾಡಿ ಇದ್ರು ಕೂಡ, ಮೊದ್ಲ ಫ್ಯಾಕ್ಟ್ರಿ ಶುರು ಆಗ್ಯಾವ್ರಿ, ಎಲ್ಲಿ ನೋಡ್ತೀರಿ ಅಲ್ಲಿ ಕಬ್ಬಿನ ಟ್ರ್ಯಾಕ್ಟ್ರು. ನಾವು ಗಾಡಿ ಹಾರ್ನ್ ಹಾಕಿದ ತಕ್ಷಣ ಮಂತ್ರಿನ ಗುರ್ರಾಯಿಸ್ ನೋಡ್ತಾರ. ನಾನು
ನನ್ ಮಂತ್ರಿ ಆಗಿದ್ದೀನಿ ಅಂತ ರೆಡ್ ಲೈಟ್ ಗಾಡಿ ಹಚ್ಕೊಂಡಲ್ಲ, ನನಗೆ ಯಾವಾಗ ಇಲ್ಲಿ ಓಡಿ ಬಂದು ಅಪ್ಪಾಜಿಯವರ ಸನ್ನಿಧಿಯಲ್ಲ ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಲೈಟ್ ಹಚ್ಕೊಂಡ್ ಬರ್ತಾ ಇದ್ದೆ. ಆದ್ರೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳಷ್ಟು ವ್ಯತ್ಯಾಸ. ಒಂದು ಕಾಲದಲ್ಲಿ ರಾಜಕಾರಣಿಗಳು ಅಂತಂದ್ರೆ ದೇವ್ರ ಸಮಾನ ಅಂತ ನೋಡ್ತಾ ಇದ್ರು. ಇತ್ತೀಚಿನ ದಿನದಲ್ಲಿ ಆ ಭಾವನೆ ಬರ್ತಾ 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 ಕಡಿಮೆ ಆಗ್ತಾ ಇದೆ. ಆದ್ರೆ ಕೆಲವು ಜನ ಇನ್ನೂ ಇದ್ದಾರೆ, ಆ ಒಂದು ಭಾವನೆಗಳನ್ನ, ಸಮಾಜಮುಖಿ ಚಿಂತನೆಯನ್ನ ಇಟ್ಕೊಂಡು ರಾಜಕಾರಣ ಮಾಡೋರು ಇನ್ನೂ ಇದ್ದಾರೆ. ನಾನು ಒಂದೇ ಒಂದು ಮಾತನ್ನ ಹೇಳ್ತೀನಿ, ಮಹಿಳೆಯಾಗಿ ಹುಟ್ಟಿದ್ದೀವಿ, ನಮ್ಮ ಮಕ್ಕಳನ್ನ ಒಳ್ಳೆ ಸುಸಂಸ್ಕೃತರನ್ನಾಗಿ ಮಾಡೋಣ, ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡೋಣ. ಅದರ ಜೊತೆಯಲ್ಲಿ ನಮ್ಮ ಸ್ವಾಭಿಮಾನವನ್ನ ಎತ್ತಿ ಹೇಳೋಣ ಬಂಧುಗಳೇ. ನಮ್ಮ ಸ್ವಾಭಿಮಾನ ಇಲ್ಲ ಅಂತಂದ್ರೆ ನಾವು ಬದುಕಿದ್ದು ಸತ್ ಹಾಗೆ. ನಾವು ಬೇರೆಯವರ ಗುಲಾಮರಾಗಿ ಅಲ್ಲ, ಬೇರೆಯವರ ಜೊತೆ ಹೆಗಲ್ಗೆ ಹೆಗಲ್ ಕೊಟ್ಟು ಕುಟುಂಬ ನಿರ್ವಹಣೆ ಮಾಡೋದ್ರ ಜೊತೆಗೆ ನಮ್ಮ ಸ್ತ್ರೀ ಸ್ವಾಭಿಮಾನವನ್ನ ಕೂಡ ನಾವು ಉಳಿಸ್ಬೇಕಾಗಿದೆ, ಬೆಳೆಸ್ಬೇಕಾಗಿದೆ. ಒಂದೇ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಇನ್ನೂ ನಮ್ಮ ಮನಸ್ಸಿನಲ್ಲಿ ಎಷ್ಟು ಡೀಪ್ ರೂಟೆಡ್ ಆಗಿ ಅದು ಹೆಣ್ಣು ಗಂಡು ಅನ್ನೋದು ಇದೆ ಅನ್ನೋದಕ್ಕೆ ನನಗೆ ನನ್ನ ಮೊಮ್ಮಗಳ ಹೆಣ್ಣಾದ ತಕ್ಷಣ ನನ್ನ ಸೊಸೆ ಡಾಕ್ಟರ್ ವಿನಾಕ ಡಾಕ್ಟರ್ ಇದ್ದಾರೆ, MD. ನನ್ನ ಮಗನ್ಗೆ ಕೇಳಿದ್ಲಂತೆ, ಅಮ್ಮ ಈಸ್ ಅಪ್ಸೆಟ್ ಅವ್ರ ವಾಟ್, ಹೆಣ್ಣಾಗಿದೆ. ಇನ್ನೂ ನಮ್ಮ ಮಕ್ಕಳ ತಲೆಯಲ್ಲಿ ಆ ಭಾವನೆ ಇದೆ, ಹೆಣ್ಣು ಗಂಡು ಅನ್ನುವಂತ ಭಾವನೆ ಇದೆ. ಅದು ನಿಜವಾಗ್ಲೂ ಹೋಗ್ಬೇಕು. ಹೆಣ್ಣಾದ್ರೇನು ಗಂಡಾದ್ರೇನು ದೇವ್ರು ಆರೋಗ್ಯವಂತ ಮಗುವನ್ನ ಕೊಟ್ಟಿದ್ದಾನೆ, ಅದೇ ಅಷ್ಟೇ ಸಾಕು. ಇನ್ನು ಮಂಡ್ಯದಲ್ಲಿ, ಮೈಸೂರಿನಲ್ಲಿ ತಾವೆಲ್ಲ ಟಿವಿನಲ್ಲಿ ನೋಡ್ತಾ ಇದ್ರಿ, ಭ್ರೂಣ ಹತ್ಯೆ ಎಂತ ನಾಚಿಗೇಡಾದಂತ ಕೆಲಸ ನಡೀತಾ ಇದೆ. ನಾವು ನಮ್ಮ ದೇಶಕ್ಕೆ ಭಾರತಾಂಬೆ ಅಂತೀವಿ, ಕರ್ನಾಟಕಕ್ಕೆ ಕರ್ನಾಟಕಾಂಬೆ ಅಂತ ಹೇಳ್ತೀವಿ, ನದಿಗಳಿಗೆ ಹೆಣ್ಮಕ್ಳ ಹೆಸರಿಟ್ಟಿದೀವಿ, ಶಕ್ತಿ ದೇವತೆಗಳಿಗೆ ಎಲ್ರಿಗೂ ನಮ್ಗಂತ ಹೇಳ್ತಾರೆ. ಆದ್ರೆ ಹೆಣ್ಣು ತಪ್ಪು ಮಾಡಿದ್ರೆ ಇಡೀ ಕುಟುಂಬ ತಪ್ಪು ಮಾಡ್ದಂಗ? ನೋ. ಗಂಡು ಹೆಣ್ಣು ಸಮಾನವಾಗಿ ಈ ಸಮಾಜವನ್ನ ಕಟ್ಟಬೇಕಾಗಿದೆ. ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಾಂತ ವಾತಾವರಣ, ಇಲ್ಲಿ ಏನೋ ಒಂಥರ ಅಪ್ಪಾಜಿ ನಮ್ನೆಲ್ಲರನ್ನು ಕೇಳ್ತಾ ಇದ್ದಾರೆ ಅನಿಸ್ತಾ ಇದೆ, ನಮ್ಮನ್ನ ನೋಡ್ತಾ ಇದ್ದಾರೆ ಅನಿಸ್ತಾ ಇದೆ. ನಾನು ಕೂತ್ಕೊಂಡಾಗ ಕೇಳಿದೆ, ಅಪ್ಪಾಜಿ ನಾನು ಏನ್ ಮಾತಾಡ್ಲಿ, ನಾನು ಅಷ್ಟು ಕಲ್ತಲ್ಲ, ನಾನು ಏನೇ ಮಾತಾಡಿದ್ರು ಕೂಡ ಸ್ಪಾಂಟೇನಿಯಸ್ ಆಗಿ ಪ್ರೆಸೆನ್ಸ್ ಆಫ್ ಮೈಂಡ್, ಆ ಒಂದು ಕಾಲಕ್ಕೆ ಏನ್ ಬೇಕು ಅದನ್ನ ಮಾತಾಡಿ ಇದನ್ ಮಾಡ್ತೀನಿ ಅಪ್ಪಾಜಿ, ನಾನು ಅಷ್ಟೊಂದು ಓದ್ಕೊಂಡ್ ಬರೋದಿಲ್ಲ, ನಾನು ಅಷ್ಟೊಂದು ಜ್ಞಾನಿ ಅಲ್ಲ ಅಂತ ಕೇಳಿದಾಗ, ನೀವು ಅಪ್ಪಾಜಿ ನಾನು ನೆನೆಸ್ಬಿಡಿ, ನಿಮ್ ಮಾತುಗಳು ತಾವೇ ಬರ್ತಾವೆ ಅಂತ. ಬಹುಶಃ ಈ ಒಂದು ಜಗದ ಮಹಾತ್ಮೆ ಅಪ್ಪಾಜಿಯವರ ಶಕ್ತಿ ನನ್ನ ಕಂಠದಲ್ಲಿ ಬಂದು ಮಾತನಾಡಿಸ್ದೆ. ಸರಿನೋ ತಪ್ಪೋ ಗುರುವಿನ ಪಾದಕ್ಕೆ ಹಾಕ್ತೀನಿ, ಅವರು ಹೇಳಿಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ. ಅವರ ಸಂಸ್ಕೃತಿ, ಅವರ ನೈಜತೆ, ನುಡಿದಂತೆ ನಡೆದಾಡುವವರು ಯಾರಾದ್ರೂ ಇದ್ರೆ ಅದು ಸಿದ್ದೇಶ್ವರ ಅಪ್ಪಾಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನುಡಿಗೆ ನಡೆಗೆ ಸಾಮ್ಯತೆ. ಈಗ ನಾನು ಮಾತಾಡಿದ್ನಲ್ಲ, ಇಷ್ಟು ಭಾಷಣ ಮಾಡಿದ್ನಲ್ಲ, ನಾ ಅಲ್ಲಿ ಹೋಗಿ ಬೇರೆ ರೀತಿ ಪಾತ್ರ ಹಾಕಿದ್ರ ಅದಕ್ಕೆ ಸಾಮ್ಯತೆ ಅಂತಾರ? ಈ ಏನೇನು ಒಂದೊಂದು ಶಬ್ದ ಮಾತಾಡಿದೀನೋ, ಬೆಳಗಾವಿಯಲ್ಲೂ ಸೇಮ್ ಲಕ್ಷ್ಮೀ ಹೆಬ್ಬಾಳ್ಕರು, ಕ್ಯಾಬಿನೆಟ್ ಎದುರುಗಡೆನೂ ಸೇಮ್ ಲಕ್ಷ್ಮೀ ಹೆಬ್ಬಾಳ್ಕರು. ಅದಕ್ಕೆ ರಾಣಿ ಕಿತ್ತೂರು ಚೆನ್ನಮ್ಮ ಅಂತ ನನಗೆ ಅಮ್ಮಾಜಿ ಅಂದ್ರು. ಆದ್ರೆ ಅವರ ಪಾದಗಳಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತೀವಿ. ನಮ್ಮ ಶಕ್ತಿ ಅಂತ ಎಲ್ಲ ಮಹಾತ್ಮೆಯರು ನಮ್ಮ ಶಕ್ತಿ. ನುಡಿದಂತೆ ನಡೆಯುವಂತ ನೈಜತೆ ಇಟ್ಟಂತ ಇಂಥ ಪುಣ್ಯ ಪುರುಷರ ಈ ಒಂದು ಗುರುನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಪಾವನಳಾದೆ ಅಂತ ಹೇಳ್ತಾ, ಇಲ್ಲಿ ಈ ಕಡೆ ಕೂತ್ಕೊಂಡಂತ ಎಲ್ಲ ನನ್ನ ತಂದೆ ತಾಯಿಯರ ಮುಖಗಳನ್ನ ನೋಡಿದ್ರೆ ನಿಜವಾಗ್ಲು ಅಮೃತ ಕುಡಿದಷ್ಟು ಸಂತೋಷ. ಆ ಶ್ವೇತ ವರ್ಣದ ಬಟ್ಟೆಯಲ್ಲಿ ತಮ್ಮ ಮುಖದ ಒಂದು ತೇಜಸ್ಸನ್ನ ನೋಡಿದ್ರೆ ನನಗೆ ಬಹಳಷ್ಟು ಖುಷಿ ಆಗತ್ತೆ. ಬಹುಶಃ ನಮ್ಮ ದೇಶದ ಸಂಸ್ಕೃತಿಯನ್ನೇ ತಾವು ತಿಳಿಸಿದ್ರಿ.
ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅದರಲ್ಲೂ ನನ್ನ ಮಹಿಳಾ ಶಕ್ತಿಯನ್ನ ಮಾತನಾಡಿಸಿ ನನಗೆ ಇನ್ನೂ ಜಾಸ್ತಿ ಖುಷಿ ಆಯ್ತು. ತಮ್ಮೆಲ್ರಿಗೂ ಶುಭವನ್ನ ಹಾರೈಸಿ ಅಪ್ಪಾಜಿಯವರ ಆಶೀರ್ವಾದ ಮಾರ್ಗದರ್ಶನ ಸದಾ ನಮ್ಮ ಜೀವನ ಉದ್ದಕ್ಕೂ ಅದು ಮಾರ್ಗದರ್ಶನವಾಗಿರ್ಲಿ ಅಂತ ಬೇಡ್ಕೊಂಡು ಇನ್ನೊಮ್ಮೆ ನನ್ನನ್ನ ಇಲ್ಲಿ ಕರೆದು ನನ್ನ ಅನಿಸಿಕೆ ಗೊತ್ತಿಲ್ಲ ನನಗೆ ಯಾವ ಮಟ್ಟಕ್ಕೆ ನಾನು ತಮ್ಮನ್ನ ರೀಚ್ ಆಗಿದ್ದೀನಿ ಅಂತ, ನನ್ನ ಅನಿಸಿಕೆಯನ್ನ ತಮ್ಮ ಎದುರುಗಡೆ ಹಂಚ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ತಾಯಿ ಅವರಿಗೆ ಬಹಳ ಸುಂದರವಾಗಿ ಮಾತನಾಡಿದ್ರು. ಸದ್ಗುರುಗಳ ಒಂದು ನೆನಪಿನ ಕಾಣಿಕೆಯನ್ನ ಆಶೀರ್ವಾದ ರೂಪದ ವಿನಂತಿ ಏನು ಅಂತಂದ್ರ, ಇವತ್ತು ನಾವು ಸರಿಯಾಗಿ 7 ಗಂಟೆಗೆ ಮುಗಿಸೋರೋದು ಕಾರ್ಯಕ್ರಮವನ್ನ. ಇನ್ನೂ ಒಬ್ಬರು ಮಾತಾಜಿ ಅವ್ರದ್ದು ಕೂಡಲ ಸಂಗಮ ಗಂಗಾ ಮಾತಾಜಿ ಅವರ ಆಶೀರ್ವಚನ ನಾವೆಲ್ಲರೂ ಕೇಳೋರ್ದೇವಿ. ಜೊತೆಗೆ ಅದಾದ ನಂತರ ಅಪ್ಪುಗಳ ಪ್ರವಚನ ಇರ್ತದ. ಆ ಪ್ರವಚನವನ್ನ ಕೇಳಿ ಕಾರ್ಯಕ್ರಮ ಮುಕ್ತಾಯ ಇರ್ತದ. ಅದಕ್ಕೆ ತಾಯಂದಿರೆಲ್ಲರೂ ತಾವೆಲ್ಲಿ ಇದಾರಿ ಅಲ್ಲೇ ಕುಳಿತುಕೊಂಡು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಂತ ತಾನು ನಿಮ್ಮೆಲ್ಲರೂ ಕೇಳಿಕೊಳ್ತೇನೆ. ಈಗ ಗಂಗಾ ಮಾತಾಜಿ ಅವರಿಂದ ಆಶೀರ್ವಚನವನ್ನು ಕೇಳೋಣ. ದಯವಿಟ್ಟು ತಾಯಂದಿರು ಇನ್ನೊಂದ 10 ನಿಮಿಷ ಶಾಂತ ಕೂತ್ಕೋರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಲಿಂಗದೇವನನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ, ಮಾನವತವಾದಿ ಮಂತ್ರ ಪುರುಷ, ಸ್ತ್ರೀ ಕುಲ ಉದ್ಧಾರಕ ಗುರು ಬಸವಣ್ಣನವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ, ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ, ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾತಾಜಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ, ವೇದಾಂತ ಕೇಸರಿ ಪೂಜೆ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ, ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ, ಇಂದಿನ ಸಭೆಯಲ್ಲಿ ಜ್ಞಾನಯೋಗಾಶ್ರಮದ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಯವರ ಚರಣಕ್ಕೆ ವಂದಿಸಿ, ಇಂದು ಬಹಳ ಅದ್ಭುತವಾಗಿ ಭಾಷಣವನ್ನ ಮಾಡಿದಂತ ಮಾತೋಶ್ರೀ ವೀಣಾ ಬನ್ನಂಜಿಯವರೇ ಮತ್ತು ಬಹಳ ಚೆನ್ನಾಗಿ ಒಳ್ಳೆ ಉದ್ಘಾಟನಾ ಭಾಷಣವನ್ನ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಮಾಡಿದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಶರಣೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಒಟ್ಟಾರೆ ಎಲ್ಲಾ ಪೂಜ್ಯರೇ ಮತ್ತು ತಾಯಂದಿರೇ, ಒಟ್ಟಾರೆ ಇಲ್ಲಿ ನೆರೆದಂತ ಎಲ್ಲ ಆತ್ಮೀಯ ಶರಣ ತಂದೆ ತಾಯರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇಲ್ಲಿಯವರೆಗೂ ಬಹಳ ವೈಶಿಷ್ಟ್ಯಪೂರ್ಣವಾಗಿ
ಮಹಾ ಸ್ವಾಮೀಜಿಯವರು ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಇಲ್ಲಿ ಲಿಂಗೈಕ್ಯ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಗುರುವಂದನಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾದಿವಿ. ಎಲ್ಲರೂ ಬಹಳ ಚೆನ್ನಾಗಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಮಹಿಳೆ ಬಗ್ಗೆ, ಮಹಿಳೆಯ ಸ್ವಾತಂತ್ರ್ಯ, ಮಹಿಳೆಯ ವ್ಯಕ್ತಿತ್ವ ಏನು, ಮಹಿಳೆ ಹೇಗೆ ಕಾರ್ಯ ಮಾಡ್ತಾಳೆ ಅಂತ ಹೇಳಿದ್ರು. ಆದ್ರೆ ನಾನು ಪುನಃ ಅದನ್ನೇ ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಆದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರ ಕಾರ್ಯಕ್ರಮ ನನಗೆ ಪೂಜ್ಯ ಬಸವಲಿಂಗ ಸ್ವಾಮೀಜಿಯವರು ನನಗೆ ಫೋನ್ ಮಾಡಿದ್ರು. ನಾನು ಶರಣಮೇಳ ಪ್ರಚಾರವನ್ನು ಮಾಡ್ಕೊಳ್ತಾ ಬೀದರ್ ನಗರದಲ್ಲಿದ್ದೆ. ಇಂದು ನಾನು ತೆಲಂಗಾಣಕ್ಕೆ ಹೋಗ್ಬೇಕಾಗಿತ್ತು. ನೀವು ಬರ್ಬೇಕು ಮಾತಾಡಿ. ಇಷ್ಟು ಸಂತೋಷ ಆಯ್ತು, ನನಗೆ ಬಹಳ ಆನಂದ ಆಯ್ತು. ಯಾಕಂದ್ರ ಇವತ್ತು ನಾನು ಇಲ್ಲಿಗೆ ಎಲ್ಲಿಗೆ ಬಂದೀನಂದ್ರ ನಮ್ಮ ಮುತ್ತಜ್ಜನ ಮನೆಗೆ ನಾನು ಬಂದಿದ್ದೇನೆ. ಮುತ್ತಜ್ಜನ ಮನೆಗೆ ಯಾಕೆ ಬಂದೀನಿ ಅಂತ ಹೇಳ್ತೀನಿ ಅಂದ್ರೆ, ಸಿದ್ದೇಶ್ವರ ಮಲ್ಲಿಕಾರ್ಜುನ ಅಪ್ಪ ಅವ್ರ ಕೈಯಿಂದ ಲಿಂಗಾನಂದ ಅಪ್ಪಾಜಿಯವರ ಒಂದು ದೀಕ್ಷಾ ಕಾರ್ಯಕ್ರಮ, ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮ ಆಯ್ತು. ಅವರು ಮಲ್ಲಿಕಾರ್ಜುನ ಅಪ್ಪ ಅವರಿಂದಲೇ ಸಿದ್ದೇಶ್ವರಪ್ಪ ಅವರ ದೀಕ್ಷಾ ಕಾರ್ಯಕ್ರಮ ಆಯ್ತು. ಅವರು ಇಬ್ರು, ಲಿಂಗಾನಂದ ಅಪ್ಪಾಜಿಯವರು ಮತ್ತೆ ಸಿದ್ದೇಶ್ವರ ಸ್ವಾಮೀಜಿಯವರು, ಇವರಿಬ್ಬರು ಹೇಗೆ ಅಂದ್ರೆ ಒಳ್ಳೆ ಅಣ್ಣ ತಮ್ಮರಿದ್ದ ಹಾಗೆ. ನಾನು ಯಾವಾಗ್ಲೂ ನನ್ನ ಭಾಷಣ ಮಾಡುವಾಗ, ಎಲ್ಲಾರ ಪ್ರವಚನ ಮಾಡುವಾಗ ಹೇಳ್ತಿದ್ದೆ, ಅವ್ರ ವಿಚಾರ ಬಂದಾಗ ನನಗೆ ಅವರು ಚಿಕ್ಕ ಅಜ್ಜ ಆಗಬೇಕು ಅಂತೀನಿ. ಅಧ್ಯಾತ್ಮದಲ್ಲಿ ಗುರು ಅಂದ್ರೆ ತಂದೆ ಸಮಾನ, ಅವ್ರ ಗುರು ಅಂದ್ರೆ ನಮಗೆ ಅಜ್ಜ ಇದ್ದ ಹಾಗೆ ಅಂತ ತಿಳ್ಕೊಂಡು ಹೇಳ್ತಿದ್ದೆ. ಆದ್ರೂ ಇವತ್ತು ಇಷ್ಟು ಆನಂದ, ಇಷ್ಟು ಸಂತೋಷ ನನಗನಿಸಿದೆ. ಮುತ್ತಜ್ಜನ ಮನೆಗೆ ನಾನು ಬಂದೆ, ಅಜ್ಜನ ಮನೆಗೆ ನಾನು ಬಂದೆ ಅಂತ ಬಹಳ ಖುಷಿ ಆಗ್ತಾ ಇದೆ. ಸಿದ್ದೇಶ್ವರಪ್ಪ ಅವರು ಬಹಳ ಶ್ರದ್ಧೆ ನಿಷ್ಠೆ ನಡೆದಂತೆ ನುಡಿದಂತೆ ನಡೆದಂತಹ ಮಹಾಯೋಗಿಗಳು ಅನ್ನುವ ಮಾತನ್ನ ಎಲ್ಲರೂ ಆ ವಿಚಾರವನ್ನ ಹೇಳಿದ್ರು. ಒಂದೇ ಮಾತು ಹೇಳಿಕ್ ನಾ ಇಷ್ಟಪಡ್ತಾ ಇದ್ದೇನೆ. ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಗುರು ಶಿಷ್ಯ ಸಂಬಂಧವಾದುದಕ್ಕೆ ಅದೇ ಚಿಹ್ನೆ, ಹಿಂದ ಬಿಟ್ಟು ಮುಂದ ಹಿಡಿಯಲೇಬೇಕು, ಕಿಚ್ಚಿನೊಳಗೆ ಕೆಟ್ಟಂತಿಪ್ಪುದು. ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಗುರು ಶಿಷ್ಯ ಸಂಬಂಧ ಹೇಗಿರಬೇಕು ಅಂದ್ರ, ಗುರು ಶಿಷ್ಯ ಸಂಬಂಧ ಬಹಳ ವೈಶಿಷ್ಟ್ಯಪೂರ್ಣವಾದದ್ರಿ ಅದು. ಅವಾಗ ಹಿಂದ ಬಿಟ್ಟು ಮುಂದ ಹಿಡಿಯಲೇಬೇಕು. ಹಿಂದಂದ್ರೆ ನಾವು ದೀಕ್ಷೆ ತೆಗೆದುಕೊಳ್ಳುವಕ್ಕಿಂತ ಪೂರ್ವದಲ್ಲಿ ಹೇಗಿದ್ದೀವೋ, ಏನಾಗಿದ್ದೀವೋ ಏನೋ ಗೊತ್ತಿಲ್ಲ. ಆದ್ರೆ ದೀಕ್ಷೆ ತೆಗೆದುಕೊಂಡ ನಂತರ ಮುಂದೆ ಹಿಡಿಯಲೇಬೇಕು. ಮುಂದೆ ನಮಗೆ ಗುರು ಏನ್ ಮಾರ್ಗದರ್ಶನ ಮಾಡಿರ್ತಾರೋ ಅದರಂತೆ ನಾವು ಮುಂದುವರಿಬೇಕು ಅಂತ ತಿಳ್ಕೊಂಡು ಹೇಳಿ ಧರ್ಮಪಿತ ಬಸವಣ್ಣನವರು ಹೇಳ್ತಾರೆ, ಕೂಡಲ ಸಂಗಮ ದೇವ ಕೇಳಯ್ಯ, ಕಿಚ್ಚಿನೊಳಗೆ ಕೋಲ ಬಚ್ಚಿಟ್ಟಂತಿಪ್ಪುದು. ಈ ವಚನವನ್ನ ನೋಡಿದಾಗ ನನಗೆ ಸಿದ್ದೇಶ್ವರಪ್ಪ ಅವ್ರದೇ ನನಗೆ ನೆನಪಾಗ್ತಾ ಇದೆ. ಮಲ್ಲಿಕಾರ್ಜುನಪ್ಪ ಅವರು, ಸಿದ್ದೇಶ್ವರಪ್ಪ ಅವರು ಹೇಗಿದ್ರು ಅಂದ್ರೆ ಕಿಚ್ಚಿನೊಳಗೆ ಕೋಲ ಬಚ್ಚಿಟ್ಟಂತಿಪ್ಪುದು. ಅಂದಾಗ ಒಂದಿಷ್ಟು ಬೆಂಕಿ ಇದೆ, ಆ ಕಿಚ್ಚಿದೆ, ಆ ಕಿಚ್ಚಿನೊಳಗೆ ಇಷ್ಟು ದಪ್ಪ ಇಷ್ಟು ಉದ್ದ ಒಂದು ಕೋಲನ್ನ ನೀವು ರಾತ್ರಿ ಮುಚ್ಚಿಡ್ರಿ. ಮುಚ್ಚಿಟ್ಟು ಬೆಳಗ್ಗೆ ನೀವು ನೋಡ್ರಿ. ಬೆಳಗ್ಗೆ ನೋಡಿದ್ರೆ ಏನಾಗಿರುತ್ತೆ, ಆ ಕಿಚ್ಚು ಆ ಕೋಲನ್ನ ತನ್ನಂತೆ ಮಾಡ್ಕೊಳತ್ತೆ. ಆ ಕಿಚ್ಚು ಆ ಕೋಲನ್ನ ತನ್ನಂತೆ ಮಾಡಿಕೊಂಡು ಆರಿದ ಮೇಲೆ ಬೂದಿ ಆಗತ್ತೆ. ಇದು ಕಿಚ್ಚಿನ ಬೂದಿ, ಇದು ಏನಂದ್ರೆ ಕೋಲಿನ ಬೂದಿ ಅಂತ ನಾವು ಬೇರೆ ಬೇರೆ ಮಾಡ್ಲಿಕ್ಕಾಗತ್ತೇನು? ಬೇರೆ ಬೇರೆ ಮಾಡ್ಲಿಕ್ಕಾಗೋದಿಲ್ಲ. ಈ ಉದಾಹರಣೆಯನ್ನ ಮಲ್ಲಿಕಾರ್ಜುನಪ್ಪ ಅವರು ಮತ್ತೆ ಸಿದ್ದೇಶ್ವರಪ್ಪ ಅವರು ನೋಡಿದಾಗ ನಮಗ್ ಹಾಗೆ ಅನಿಸ್ತಾ ಇದೆ. ಅವರು ಕಿಚ್ಚಿನೊಳಗೆ ಕೋಲ ಬಚ್ಚಿಟ್ಟಂತಿಪ್ಪುದು. ಅವರ ವ್ಯಕ್ತಿತ್ವ, ಅವರ ವೈಶಿಷ್ಟ್ಯಪೂರ್ಣವಾದದ್ದು. ನಾನು ಏನಂದ್ರೆ ಸಿದ್ದೇಶ್ವರಪ್ಪ ಅವ್ರ ಬಗ್ಗೆ ಹೇಳ್ಬೇಕು, ಇಷ್ಟ ಸಂತೋಷ ಆನಂದ. ಅವರು ಏನ್ರೆ ಕಾಲು ಸ್ವಲ್ಪ ಫ್ರಾಕ್ಚರ್ ಆದಾಗ ಕನ್ನೇರಿ ಮಠಕ್ಕೆ ಒಂದ್ಸಲ ಹೋಗಿ ನಾನು ದರ್ಶನ ಮಾಡ್ಕೊಂಡೆ. ಆ ನಂತರ ಮತ್ತೆ ಹೋದ ವರ್ಷ ನಾನು ಶರಣಮೇಳ ಪ್ರಚಾರಕ್ಕೆ ನಾನು ಬಂದೆ. ಶರಣಮೇಳ ಪ್ರಚಾರಕ್ಕೆ ವಿಜಯಪುರ ನಗರಕ್ಕೆ ಇದೇ ಟೈಮಿನಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ಯಾರೋ ಒಬ್ರು ಹೇಳಿದ್ರು, ಏನಂದ್ರೆ ನಮ್ಮ ಶರಣರು ಹಿಂಗ ಅಪ್ಪ ಅವ್ರಿಗೆ ಹುಷಾರಿಲ್ಲ, ಈಗ ಇಲ್ಲೇ ಇದ್ದಾರೆ ಅಂದ್ರೆ ಮನಸ್ಸು ತಡಿಲಿಕ್ಕೆ ಆಗ್ಲಿಲ್ಲ. ಮತ್ತೆ ನಾನೇನ್ ಮಾಡಿದೆ, ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಮತ್ತೆ ಇಲ್ಲಿ ಬಂದು ದರ್ಶನ ತಗೊಂಡೆ. ಇಷ್ಟು ಪ್ರೀತಿ ನಮ್ಮ ವೀಣಾ ತಾಯಿಯವರು ಹೇಳಿದ್ರಲ್ಲ, ಅಷ್ಟು ಪ್ರೀತಿ, ಅಷ್ಟು ಮಮತೆ, ತಾಯಿ ಹೃದಯದಂತೆ ಎಷ್ಟು ನಮ್ಮನ್ನ ಪ್ರೀತಿಯಿಂದ ಅಷ್ಟು ಏನಂದ್ರೆ ಶ್ರದ್ಧೆಯಿಂದ ನಮಗೆಲ್ಲ ಮಾತಾಡಿಸಿದ್ರು. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕೂತೆ, ನಾನು ಒಂದು 5 ನಿಮಿಷ ಕೂತು ಹೋಗೋಣ ಅನ್ನೋಳು ಮತ್ತೆ ಒಂದು ಅರ್ಧ ಗಂಟೆ ಕೂತೆ. ಬಹಳ ಆನಂದ, ಬಹಳ ಸಂತೋಷ ಪಟ್ರು. ಮತ್ತೆ
ಮತ್ತೆ ನಮ್ಮ ಬಸವಲಿಂಗಪ್ಪ ಅವರಿಗೆ ಹೇಳಿ ಏನಂದ್ರೆ ಒಂದು ಕಾಟನ್ ಶಾಲನ್ನ ಖಾದಿ ಶಾಲನ್ನ ತರಿಸಿ ಹಾಕ್ಸಿ ಆಮೇಲೆ ನಾನ್ ತೆಗೆದುಕೊಂಡು ಬಂದಿದೆ, ನಾನ್ ತಗೊಂಡಿಲ್ಲ, ಬೇಡಮ್ಮ ಸಾಕು, ಬೇಡ ಮಾತಾಜಿ ಅಂತ ಹೇಳಿದ್ರು. ಅವ್ರು ನನಗೆ ಓದಿಸಿದ್ರು. ಆಗ ನಾನು ಏನ್ ಮಾಡಿದೀನಿ, ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಾನು. ಅಪ್ಪ ಅವರಿಂದ ಅದ್ರ ಬಂತಲ್ಲ ಅಂತ. ಮುಂದೆ ನಾನು ಹೈದ್ರಾಬಾದ್ ನಗರಕ್ಕೆ ಹೋದೆ. 2ನೇ ತಾರೀಕು ಬಹಳ ಆಘಾತ ಅನಿಸ್ತು. ಅಯ್ಯೋ, ಮೊನ್ನೆ ನಾನೇ ದರ್ಶನ ಮಾಡ್ಕೊಂಡು ಬಂದೆ. ಒಂದು ವೇಳೆ ನನಗೆ ಏನಾರ ಗೊತ್ತಿಲ್ಲದೆ ನಾನು ಹೋಗ್ಲಿಲ್ಲ ಅಂದ್ರೆ ಎಂಥ ತಪ್ಪಾಗ್ತಿತ್ತಲ್ಲ ಅಂತ ಅನ್ಕೊಂಡೆ. ಅಪ್ಪ ಅವರ ಒಂದು ಲಾಸ್ಟ್ ದರ್ಶನ ನನಗಾಯ್ತಲ್ಲ ಅಂತ ತಿಳ್ಕೊಂಡು ಅದೇ ಒಂದು ಸಂತೋಷ. ಇವತ್ತು ನಿನ್ನೆ ಈಗ ಒಂದು 10-15 ದಿನದ ಹಿಂದೆ ನನಗೆ ಕೇಳಿದಾಗ ಏನ್ ಮಾಡೋದು, ನಾನು ಶರಣಮೇಳ ಪ್ರಚಾರದಲ್ಲಿ ಇರ್ತೀನಿ ಅಂತ ಯೋಚನೆ ಮಾಡಿ ಹೋಗ್ಲೇಬೇಕು ಈ ಸರ್ತಿ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಕಾರ್ಯಕ್ರಮಗಳು ವಿಷಯ ಬೆರೆಸಿದಂತೆ ಕಾಣ ರಾಮನಾಥ. ಅವರಿಬ್ಬರ ಒಂದು ಭಕ್ತಿ ಒಂದಾಗದೆ ಇದ್ದಾಗ ಅಮೃತದಲ್ಲಿ ವಿಷ ಬೆರೆಸಿದಂತೆ ಆಗ್ತಾ ಇದೆ ಅಂತೆ. ಇವರಿಬ್ಬರು ಹೇಗೆ ಅಂದ್ರೆ ಒಂದು ಎತ್ತಿನ ಗಾಡಿಯ 2 ಚಕ್ರಗಳಿದ್ದ ಹಾಗೆ, ಆ ಚಕ್ರಗಳಿದ್ದ ಹಾಗೆ ಓಡ್ತಾ ಇರ್ಬೇಕು. ಎತ್ತಿನ ಗಾಡಿಯಲ್ಲಿ ಸಾಕಷ್ಟು ಸಾಮಾನನ್ನು ತುಂಬಿರ್ತಾರೆ. ಅವು ಚಕ್ರಗಳು ಸರಿಯಾಗಿದ್ರೆ ಅವು ಸುರಕ್ಷಿತವಾಗಿ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಹಾಗೆ ಒಂದು ಕುಟುಂಬದ 2 ಚಕ್ರಗಳು ಯಾರು ಅಂದ್ರೆ ಸತಿ ಮತ್ತು ಪತಿ. ಇದನ್ನು ಒಂದು ಮಾತನ್ನು ಹೇಳ್ತಾರೆ, ಕಣ್ಣುಗಳೆರಡಾದರೂ ನೋಟ ಒಂದೇ, ಕಿವಿಗಳೆರಡಾದರೂ ಶ್ರವಣ ಒಂದೇ, ಕೈಗಳೆರಡಾದರೂ ಮಾಟ ಒಂದೇ, ಕಾಲುಗಳೆರಡಾದರೂ ಓಟ ಒಂದೇ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ ಕಣ್ಣು ಎರಡದವಂತ ಒಂದ್ ಈ ಕಡೆ ಒಂದ್ ಆ ಕಡೆ ನಾವು ನೋಡೋದಿಲ್ಲ. ಕಿವಿ ಎರಡದವಂತ ಒಂದ್ ಕಿವಿಯಲ್ಲಿ ಪ್ರವಚನ, ಇನ್ನೊಂದು ಕಿವಿಯಲ್ಲಿ ಸಿನಿಮಾ ರೆಕಾರ್ಡ್ ಕೇಳಕ್ ಆಗೋದಿಲ್ಲ. 2 ಕೈಯದವಂತ ಅಲ್ಲೊಂದ್ ಕೆಲ್ಸ ಇಲ್ಲೊಂದ್ ಕೆಲ್ಸ ಮಾಡಕ್ ಆಗೋದಿಲ್ಲ. 2 ಕಾಲಿದವಂತೆ ಆ ರಸ್ತೆಗೊಂದು ಈ ರಸ್ತೆಗೊಂದು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸತಿಪತಿಗಳು, ಸತಿಪತಿ ಇಬ್ಬರಾದರೂ ಕೂಡ ಅವರು ಒಂದು ಮನಸ್ಸು, ಒಂದು ವಿಚಾರ, ಒಂದು ವಿಚಾರ ಇತ್ತು ಅಂದ್ರೆ ಆ ಬಂಡಿ ಹೇಗಾಗತ್ತೆ ಅಂದ್ರೆ ಈ 2 ಚಕ್ರಗಳಿದ್ದ ಹಾಗೆ ಸತಿಪತಿಗಳು. ಈ ಕುಟುಂಬ ಅನ್ನುವಂತ ಒಂದು ಬಂಡಿಯಲ್ಲಿ ತಂದೆ ತಾಯಿ ಕೂತಿರ್ತಾರ, ಅತ್ತೆ ಮಾವ ಕೂತಿರ್ತಾರ, ಅಣ್ಣ ತಮ್ಮಂದಿರು ಕೂತಿರ್ತಾರ, ಅಕ್ಕ ತಂಗಿಯರು ಕೂತಿರ್ತಾರೆ, ಮಕ್ಕಳು ಕೂತಿರ್ತಾರೆ, ಬಂಧು ಬಳಗ ಕೂತಿರ್ತಾರೆ. ಅಂದ್ರೆ ಇವು 2 ಚಕ್ರಗಳು ಸುರಕ್ಷಿತವಾಗಿ ಹೋದಾಗ ಇವರೆಲ್ಲರ ಜೀವನನು ಮಾನವತ್ವದಿಂದ ದೈವತ್ವದವರೆಗೂ ಸುರಕ್ಷಿತವಾಗಿ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಇವ್ರ ಚಕ್ರಗಳು ಇಬ್ಬಾಗವಾದಾಗ ಇಡೀ ಮನೆನೇ ಒಡೆದು ಹೋಗುತ್ತೆ. ಆವಾಗ ಎಷ್ಟು ಕಷ್ಟ, ಮಕ್ಕಳಿಗೂ ಕಷ್ಟ, ಅಣ್ಣ ತಮ್ಮರಿಗೆ ಕಷ್ಟ, ಅಕ್ಕ ತಂಗರಿಗೆ ಕಷ್ಟ, ಎಲ್ಲರಿಗೂ ಕಷ್ಟ. ಅದಕ್ಕಾಗಿ ನಮ್ಮ ಶರಣರು ಹೇಳ್ತಾರೆ, ಸತಿಪತಿಗಳು ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಗಂಡ ಹೆಂಡತಿ ಇಬ್ಬರು ಒಂದೇ ಭಕ್ತಿಯಿಂದ ಮಾಡಿದಾಗ ಆ ಪರಮಾತ್ಮನಿಗೆ ಪ್ರೀತಿ ಆಗತ್ತಂತೆ. ಒಂದಾಗದ ಭಕ್ತಿ ಅಮೃತದಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ಅವರಿಬ್ಬರ ಭಕ್ತಿ ಒಂದಾಗ್ಲಿಲ್ಲ ಅಂದ್ರೆ ಅಮೃತದಲ್ಲಿ ವಿಷ ಬೆರೆಸಿದಂಗಾಗತ್ತೆ. ಆದ್ರೆ ಏನ್ ಪ್ರಯೋಜನ ಅಂತ ತಿಳ್ಕೊಂಡು ಹೇಳ್ತಾರೆ ನಮ್ಮ ಶರಣರು. ನಮ್ಮ ಹೆಣ್ಣು ಮಕ್ಕಳಿಗೆ ಎಂಥ ಒಂದು ಸ್ಥಾನ ಕೊಟ್ಟಿದ್ದಾರೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ದೈವತ್ವವನ್ನ ಕೊಟ್ಟವರು ಮಹಾಪುರುಷರು, ಬಸವಾದಿ ಪ್ರಮತರು. ಎಂದ್ರೆ ಹೆಣ್ಣು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಇಷ್ಟು ಸಾರ್ವಜನಿಕವಾಗಿ ಇಷ್ಟೆಲ್ಲ ಧಾರ್ಮಿಕ ಸ್ವಾತಂತ್ರ್ಯತೆ ಇರಲಿಲ್ಲ. ಹೆಣ್ಣು ಭೋಗದ ಗೊಂಬೆ, ಹೆಣ್ಣು ಮಕ್ಕಳಿಡುವಂತ ಯಂತ್ರ, ಹೆಣ್ಣು ಕೆಲಸ ಮಾಡುವಂತ ಆಳು ಎನ್ನುವ ಸಮಾಜದಲ್ಲಿ ಇವತ್ತ ಹೆಣ್ಣು ಭೋಗದ ಗೊಂಬೆ, ಮಕ್ಕಳಿರುವಂತ ಯಂತ್ರ, ಕೆಲಸ ಮಾಡುವಂತ ಆಳು ಎನ್ನುವ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ದೈವತ್ವವನ್ನು ಕೊಟ್ಟವರು ಯಾರು ಅಂದ್ರೆ ಬಸವಾದಿ ಪ್ರಮಥರು. ಬಸವಾದಿ ಪ್ರಮಥರು ಮಾರ್ಗದರ್ಶನ ಮಾಡಿರುವಂತ ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಒಬ್ಬ ಗುರುವಿನ ನೇತೃತ್ವದಲ್ಲಿ ಏನಂದ್ರೆ 770 ಜನ ಅಮರಗಣಗಳು ತಯಾರಾದ್ರಲ್ಲ, ಅದರೊಳಗೆ ನಮ್ಮ ಮಹಿಳೆಯರು 60 ಜನ. ಇಬ್ರ ಸಾಕಷ್ಟು ಜನರ ವಿಚಾರವನ್ನ ಇಲ್ಲಿ ಪ್ರಸ್ತಾವ ಮಾಡ್ಲಿಕ್ಕೆ ಸಮಯವಿಲ್ಲ ಅಂದಾಗ ನಮ್ಮ ಶರಣರು ಸಾರ್ವಜನಿಕವಾಗಿ ಅವರು ನಮಗೆ ಅವಕಾಶ ಕೊಟ್ಟು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಹೇಗಿತ್ತು ಅಂದ್ರೆ ಹೆಣ್ಣು ಮಕ್ಕಳಿಗೆ ದೀಕ್ಷಾ ಸಂಸ್ಕಾರವಿಲ್ಲ, ದೀಕ್ಷಾ ತಗೊಂಡು ಭಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ, ಆಕೆ ಪೂಜಾ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಮುಕ್ತಿ ಅಂತೂ ದೂರೇ ಉಳಿತು ಅಂದ್ರು. ಮುಕ್ತಿ ದೂರೇ ಉಳಿತು. ಕೆಲವು ಧರ್ಮದಲ್ಲಿ ಅಂತ ಹೇಳ್ತಾ ಇದ್ದಾನೆ ಹೆಣ್ಣು ಮಕ್ಕಳು ಮುಕ್ತಿ ಇಲ್ಲ, ಅವರು ಏನಾದ್ರೂ ಮುಕ್ತಿ ಪಡಿಬೇಕಾದ್ರೆ ಈ ಜನ್ಮದಲ್ಲಿ ಪುಣ್ಯ ಕಾರ್ಯವನ್ನ ಮಾಡಿ ಮುಂದೆ ಗಂಡಾಗಿ ಹುಟ್ಟಿ ಅವ್ರು ಮುಕ್ತಾತ್ಮ
ಪುಣ್ಯಾತ್ಮರಾಗ್ಲಿ ಅಂತ. ಯಾಕೆ ಹೆಣ್ಮಕ್ಳು ಪಾಪ ಎಣಿಜರ, ಹೆಣ್ಮಕ್ಳೇನು ಪಾಪ ಎಣಿಜರ ಅಂತ ಕೇಳ್ತಾ ಇದ್ದಾರೆ. ಅಂದಾಗ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ನಮಗೇನ್ ಬಂದ್ರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳೆನ್ನುವ ಲಿಂಗ ಭೇದವಿಲ್ಲದೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳೆನ್ನುವ ಲಿಂಗ ಭೇದವಿಲ್ಲದೇನೆ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು, ದೀಕ್ಷೆಯನ್ನು ಕೊಟ್ಟಕ್ಕೆ ಭಕ್ತರಾಗಬಹುದು, ದೀಕ್ಷೆಯನ್ನು ತೆಗೆದುಕೊಂಡಕ್ಕೆ ಗುರು ಆಗಬಹುದು, ದೀಕ್ಷೆಯನ್ನು ತೆಗೆದುಕೊಂಡು ಜಗದ್ಗುರು ಆಗಲಿಕ್ಕೆ ಸಾಧ್ಯ ಅನ್ನುವುದನ್ನ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ಹೇಳಿದರು. ನಮ್ಮೆಲ್ಲರ ಪ್ರತಿನಿಧಿಯಾಗಿ, ನಮ್ಮ ಮಹಿಳಾ ಕುಲದ ಪ್ರತಿನಿಧಿಯಾಗಿ ಮೊಟ್ಟ ಮೊದಲಿಗೆ ಅಕ್ಕ ಮಹಾದೇವಿ ಹೆಮ್ಮೆಟ್ಟಿ ನಿಂತು ಆಕೆ ಹೇಳ್ತಾ ಇದ್ದಾನೆ, ನಾನು ಪರಮಾತ್ಮನ ಕರುಣೆಯನ್ನ ಪಡೆದೇ ತೀರ್ತೀನಿ, ನಾನು ಮುಕ್ತಾತ್ಮಳ ಆಗೇ ತೀರ್ತೀನಿ ಅನ್ನುವ ಮಾತನ್ನ ದೀಕ್ಷೆಯನ್ನು ತೆಗೆದುಕೊಂಡು ಸಂಸ್ಕಾರವನ್ನ ಪಡೆದುಕೊಂಡು ಆ ತಾಯಿ ಮುಂದೆ ಬರ್ತಾ ಇದ್ದಾಳೆ. ನಿಜಕ್ಕೂ ಹೇಳೋದು ಸಾಕಷ್ಟು ಇರ್ತದೆ, ಸಮಯ ಕಂಟ್ರೋಲಿಗೆ ಬರೋದಿಲ್ಲ. ಅದಕ್ಕಾಗಿ ಶರಣ ಬಂಧುಗಳೇ, ಬಹಳ ನಮ್ಗೆ ಆನಂದ, ನಮಗೆ ಸಂತೋಷ. ಸಿದ್ದೇಶ್ವರಿ ಅಪ್ಪ ಅವರು ನಮಗೆಲ್ಲ ಒಂದು ಅನುಗ್ರಹ ಆಶೀರ್ವಾದ ಮಾಡ್ಲಿ, ಅವರ ಒಂದು ಜ್ಞಾನ ಭಕ್ತಿ ಎಲ್ಲವನ್ನು ಎಲ್ಲರಿಗೂ ಕರುಣಿಸಲಿ ಅಂತ ತಿಳ್ಕೊಂಡು ಹಾರೈಸಿ, ನಂಗೆ ಇಲ್ಲಿವರೆಗೂ ಕರೆಸಿ ನನಗಿದೊಂದು ಅವಕಾಶವನ್ನ ಕೊಟ್ಟಿದಂತಹ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರಿಗೂ ಶರಣನ ಸಲ್ಲಿಸಿ, ಇಲ್ಲಿವರೆಗೂ ನೀವು ಶಾಂತ ರೀತಿಯಿಂದ ಕೇಳಿದಕ್ಕಾಗಿ ನಿಮಗೆಲ್ಲರಿಗೂ, ಎಲ್ಲಾ ಗುರುಗಳಿಗೂ, ಎಲ್ಲಾ ತಾಯಂದಿರಿಗೂ ಶರಣನ ಸಲ್ಲಿಸಿ ನನ್ನೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಪರಮ ಪೂಜ್ಯ ಮಾತೋಶ್ರೀ ಅವರಲ್ಲಿ ಅನಂತ ನಮನಗಳನ್ನು ಸಲ್ಲಿಸುತ್ತ ಪರಮ ಪೂಜ್ಯ ಮಾತೋಶ್ರೀ ಅವರಿಗೆ ಜ್ಞಾನ ಯೋಗಾಶ್ರಮದಿಂದ ಸರೋಜ ಅಕ್ಕ ಅವರು ಗೌರವವನ್ನ ಸಮರ್ಪಿಸಬೇಕು.